ಜನ್ಮ ಜನ್ಮಾಂತರಗಳ ಪುಣ್ಯ ಇರುತ್ತೆ ಅಂತ ಚೆನ್ನಾಗಿದೆ, ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ದೈವ ಚೆನ್ನಾಗಿದ್ದರೆ. ಕದಾಚಿತ್ ಪುಣ್ಯ ಇಲ್ಲ ಅಂದರೆ ಎಂಥ ಮಕ್ಕಳು ಹುಟ್ಟುತ್ತಾರೆ ಹೇಳಲಿಕ್ಕಾಗೋದಿಲ್ಲ. ಮದುವೆ ಆಯಿತು, ಹಾಗಾದರೆ ಮಕ್ಕಳಾಗುವುದಕ್ಕೆ ಪ್ರಯತ್ನ ಮಾಡಬೇಕಲ್ವಾ ಅಂತ ಮಾತ್ರ ದೃಷ್ಟಿ ಇರಬಾರದು. ಒಳ್ಳೆಯ ಮಕ್ಕಳಾಗಬೇಕು, ಭಕ್ತರಿರಬೇಕು, ಪರೋಪಕಾರಿಗಳಿರಬೇಕು, ನೀತಿವಂತರಾಗಿರಬೇಕು. ದೀರ್ಘ ಆಯುಷ್ಯ ಆರೋಗ್ಯಗಳಂತೂ ಸರಿ, ಉತ್ತಮವಾದ ಗುಣವಂತರಾದ ಮಕ್ಕಳಾಗಬೇಕು. ತಮ್ಮಂತೆ 4 ಜನ ಗುಣವಂತರಾಗುವಂತೆ ಮಾಡಬೇಕವ, ಅಂತಹ ಮಕ್ಕಳಾಗಬೇಕು. ಅದಕ್ಕೆ ಒಂದು ಮಣಿ ಇದೆ ಅಂತ ಹೇಳ್ತಾರೆ, ಸ್ಪರ್ಶ ಮಣಿ. ಅದರ ಹತ್ತಿರ ಕಬ್ಬಿಣ ಇಟ್ಟರೂ ಕೂಡ ಅದನ್ನು ಅದು ಬಂಗಾರ ಮಾಡುತ್ತಂತೆ. ಕಬ್ಬಿಣವನ್ನು ಬಂಗಾರ ಮಾಡುವಂತಹ ಸಾಮರ್ಥ್ಯ ಇರುವ ಮಣಿಗಳಿವೆ. ಅದರ ಹತ್ತಿರ ಬೈದರೆ ಸಾಕು. ಎಲ್ಲಿದೆ ಅಂತ ನನ್ನ ಹತ್ರ ಕೇಳಲಿಕ್ಕೆ ಬರಬೇಡಿ, ನಮ್ಮ ಹತ್ರ ಇಲ್ಲ ಅದು. ಆದರೆ ಅದು ದೊಡ್ಡ ವೈಶಿಷ್ಟ್ಯವಲ್ಲ ಅಂತಾರೆ. ಆ ಮಣಿ ತಾನು ತನ್ನ ಹತ್ತಿರ ಬಂದ ಕಬ್ಬಿಣವನ್ನು ಬಂಗಾರ ಮಾಡುತ್ತೆ, ತಾಮ್ರವನ್ನು ಬಂಗಾರ ಮಾಡುತ್ತೆ, ಎಲ್ಲ ನಿಜ. ಆದರೆ ತನ್ನ ಹತ್ತಿರ ಬಂದಂತಹ ವಸ್ತುವನ್ನು ತಾನೂ ಇನ್ನೊಂದು ವಸ್ತುವನ್ನು ಬಂಗಾರ ಮಾಡೋವಂಥ ವಸ್ತುವನ್ನು ತಯಾರು ಮಾಡೋದಿಲ್ಲ. ಅದು ಅರ್ಥವಾಯ್ತಾ? ಕಬ್ಬಿಣ ಬಂದರೆ ಅದು ಬಂಗಾರ ಆಗತ್ತೆ ಅಲ್ಲ, ಆ ತನ್ನ ಹತ್ತಿರ ಬಂದ ಕಬ್ಬಿಣವನ್ನು ಹೀಗೆ ತಯಾರು ಮಾಡಬೇಕಲ್ಲ, ಅದು ಆ ಕಬ್ಬಿಣದ ಹತ್ತಿರ ಯಾವುದೇ ಬಂದರೂ ಅದು ಬಂಗಾರ ಆಗಿರಬೇಕು. ಹಾಗೆ ಮಾಡ್ತದೆ, ಅದು ಮಾಡೋದಿಲ್ಲ. ಗುರುಗಳು ಹಾಗೆ ಮಾಡ್ತಾರಂತೆ. ಗುರುಗಳು ತನ್ನ ಹತ್ತಿರ ಬಂದವನನ್ನು ವಿದ್ಯಾವಂತನನ್ನು ಮಾಡೋದಿಲ್ಲ, ಅವನ ಹತ್ತಿರ ಯಾರು ಬಂದರೂ ಅವನು ವಿದ್ಯಾವಂತನಾಗಿರಬೇಕು. ಆ ರೀತಿ ಅವನನ್ನು ತಯಾರು ಮಾಡಿ ಕಳಿಸ್ತಾರೆ. ಸ್ಪರ್ಶಮಣಿಗಿಂತಲೂ ಗುರುಗಳು ಶ್ರೇಷ್ಠ ಅಂತ.